ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಜೈಸ್ ಕಿಚನ್. ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟ ಆಗಿರೋ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ನಾವಿವತ್ತು ಮಶ್ರೂಮ್ ಗೀ ರೋಸ್ಟ್ ರೆಸಿಪಿ ಟ್ರೈ ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪ್ಯಾನ್ ತೊಗೊಳ್ಳಿ, ಎಲ್ಲ ಡ್ರೈ ರೋಸ್ಟು. ಅದಕ್ಕೆ 1 ಸ್ಪೂನ್ ಧನಿಯಾ, 1 ಸ್ಪೂನ್ ಸೋಂಪು, ಅರ್ಧ ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಕಾಳು ಮೆಣಸು ಹಾಕ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ಕೂಲ್ ಆಗಕ್ಕೆ ಬಿಡಿ. ಈಗ ಮಿಕ್ಸಿ ಜಾರ್ಗೆ ಬಿಸಿನೀರಲ್ಲಿ ನೆನೆಸಿರೋ ಅಂಥ ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗೋಡಂಬಿ ಹಾಕ್ಕೊಳ್ಳಿ. ಒಂದು 10 ನಿಮಿಷ ನೆನೆಸ್ಕೊಳ್ಳಿ ಫ್ರೆಂಡ್ಸ್, ಸಾಕಾಗುತ್ತೆ. ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಗೋಡಂಬಿನ ಇದು ಗೀ ರೋಸ್ಟ್ಗೆ ಒಳ್ಳೆ ಟೇಸ್ಟ್ ಮತ್ತು ಕಲರ್ ಕೊಡುತ್ತೆ. ಈಗ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರೋ ಸ್ಪೈಸಸ್ನ ಆ್ಯಡ್ ಮಾಡೋಣ. ಮತ್ತು ಇದಕ್ಕೇ ಶುಂಠಿ ಬೆಳ್ಳುಳ್ಳಿನೂ ಆ್ಯಡ್ ಮಾಡಿ, ಒಂದು ಸ್ವಲ್ಪ ಬೆಲ್ಲ ಸೇರಿಸಿ ಟೇಸ್ಟ್ಗೋಸ್ಕರ 2 ಸ್ಪೂನ್ ಹುಣಸೆ ರಸ ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಒಂದು ಪ್ಯಾನ್ ಇಡಿ. ಪ್ಯಾನ್ಗೆ ಕರ್ಗೋಸಿರೋ ಅಂಥ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಇದಕ್ಕೆ ತೊಳೆದು ಕಟ್ ಮಾಡಿರೋಂಥ ಮಶ್ರೂಮ್ ಸೇರಿಸಿ ಒಂದು 5 ನಿಮಿಷ ಬಾಡಿಸ್ಕೊಳ್ಳಿ. ಈಗ ಇದನ್ನು ಒಂದು ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಅದೇ ಪ್ಯಾನ್ಗೆ ಮತ್ತೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಸೇರಿಸಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸಿ ಅದನ್ನು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ರುಬ್ಬಿರೋಂಥ ಮಸಾಲೆ ಪೇಸ್ಟ್ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡೋವರೆಗೂ ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಸ್ಪೂನ್ ಅರಿಶಿನ ಸೇರಿಸಿ, ಚಿಕ್ಕ ಸ್ಪೂನಲ್ಲಿ ಫ್ರೆಂಡ್ಸ್ ಅರಿಶಿನ. ಈಗ ಇದಕ್ಕೆ ತುಪ್ಪದಲ್ಲಿ ಬಾಡಿಸ್ಕೊಂಡಿರೋಂಥ ಮಶ್ರೂಮನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಮಶ್ರೂಮು ಸ್ವಲ್ಪ ನೀರು ಬಿಟ್ಕೊಳುತ್ತೆ. ನೀರು ನೋಡಿಕೊಂಡು ಬೇಕಂದರೆ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಕುಕ್ ಮಾಡ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿ ಎಣ್ಣೆ ಬಿಡೋವರೆಗೂ ಕುಕ್ ಮಾಡ್ಕೊಳ್ಳಿ. ಈಗ 1 ಸ್ಪೂನ್ ತುಪ್ಪ ಸೇರಿಸಿ ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಮಶ್ರೂಮ್ ಗೀ ರೋಸ್ಟ್ ರೆಡಿಯಾಗಿದೆ. ಚಪಾತಿ ದೋಸೆ ಜೊತೆ ಟೇಸ್ಟ್ ಮಾಡಿ ಫ್ರೆಂಡ್ಸ್. ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇದನ್ನು ಬೇಕಾದರೆ ಡ್ರೈಯೂ ಮಾಡ್ಕೋಬೋದು. ನಾನು ಸ್ವಲ್ಪ ಗ್ರೇವಿ ಟೈಪ್ ಮಾಡಿದ್ದೀನಿ. ಟೇಸ್ಟ್ ಮಾತ್ರ ಮಸ್ತಾಗಿದೆ ಫ್ರೆಂಡ್ಸ್. ಚಪಾತಿ, ದೋಸೆ, ರೋಟಿ ಯಾವ್ದು ಜೊತೆ ಬೇಕಾದರೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.